ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಅಮೆರಿಕದಲ್ಲಿ ಬೇರೆ ಕಡೆ ಹೇಗೋ ಗೊತ್ತಿಲ್ಲ, ಆದರೆ ಮಿನೋಸೊಟಾದಲ್ಲಿ ನಾವಿರೋ ಜಾಗದಲ್ಲಿ ಟ್ಯಾಪ್ ವಾಟರ್ ಈಸ್ ಕಂಪ್ಲೀಟ್ಲಿ ಸೇಫ್. ನಾವು ಕುಡಿಯೋದಕ್ಕೆ ಅಡುಗೆಗೆಲ್ಲ ಟ್ಯಾಪ್ ವಾಟರ್ನೇ ಬಳಸ್ತೀರಿ. ಇದರಿಂದ ಯಾವ ತೊಂದರೆನೂ ಇಲ್ಲ. ಬೇಕಂದರೆ ಒಂದು ಅಡಿಷನ್ ಆಗಿ ನಾವು ಒಂದು ಪ್ಯೂರಿಫೈಯರ್ ಆ್ಯಡ್ ಮಾಡ್ಕೊಬೋದು ಟ್ಯಾಪ್ ವಾಟರ್ಗೇ. ಅದಿಲ್ಲ ಅಂದ್ರೂ ಯಾವ ತೊಂದರೆನೂ ಇಲ್ಲ. ಇನ್ನು ಬೇಸಿಕ್ಕಾಗಿ ಇಲ್ಲಿ 30 ರೂಪಾಯಿಗೆ 1 ಲೀಟ್ರ್ ವಾಟ್ರ್ ಬಾಟ್ಲು ಸಿಗುತ್ತೆ. ಹಂಗೇ ನಿಮಗೆ 80-100 ರೂಪಾಯಿಗೂ 1 ಲೀಟ್ರ್ ವಾಟ್ರ್ ಬಾಟ್ಲು ಸಿಗುತ್ತೆ. ಇನ್ನು 4 ಲೀಟ್ರು, 5 ಲೀಟ್ರು, 20 ಲೀಟ್ರ್ ವಾಟರ್ ಕ್ಯಾನ್ ಕೂಡ ನಿಮಗೆ ವಾಲ್ಮಾರ್ಟಲ್ಲಿ ಸಿಗುತ್ತೆ. ಇನ್ನು ಪೀನಟ್ ಬಟರ್ ಎಲ್ಲ ಹೇಗೆ ನಮ್ಮಲ್ಲಿ 250 ರೂಪಾಯಿಂದ ಸ್ಟಾರ್ಟ್ ಆಗುತ್ತೋ, ಇಲ್ಲೂ ಕೂಡ 250 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ನಮ್ಮ ಥರ 10-20 ರೂಪಾಯಿಗೆ ಬಿಸ್ಕೆಟ್ ಪ್ಯಾಕೆಟ್ ಎಲ್ಲ ಸಿಗೋಲ್ಲ. ಇಲ್ಲೆಲ್ಲ ಫ್ಯಾಮಿಲಿ ಪ್ಯಾಕ್ ಜಾಸ್ತಿ. ಇದೆಲ್ಲ ನಮಗೆ 400-500 ರೂಪಾಯಿ ಆಗುತ್ತೆ. ಇನ್ನು ಇಲ್ಲೆಲ್ಲ ಜ್ಯೂಸಸ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ. ಹೊರಗಡೆ ಹೋಗುವಾಗ ಆಲ್ಮೋಸ್ಟ್ ಎಲ್ಲರ ಕೈಯಲ್ಲಿ ಯಾವುದಾದ್ರೂ ಒಂದು ಲಿಕ್ವಿಡ್ ಐಟಮ್ ಇದ್ದೇ ಇರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಇಲ್ಲೇನು ಕಮ್ಮಿ ಅಲ್ಲ, ನಮಗಿಂತ 100-200 ರೂಪಾಯಿ ಜಾಸ್ತಿನೇ ಬೀಳುತ್ತೆ ಇಲ್ಲಿ. ಚಿಪ್ಸ್ ಪ್ಯಾಕೆಟೆಲ್ಲ ನಮಗೆ ಇಲ್ಲಿ $2 ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತು ಇಲ್ಲೆಲ್ಲ ಸ್ನ್ಯಾಕ್ಸ್ಗೆ ತುಂಬ ಆಪ್ಷನ್ಸ್ ಮತ್ತು ವೆರೈಟೀಸ್ ಕೂಡ ಸಿಗುತ್ತೆ. ವಾಲ್ಮಾರ್ಟಲ್ಲಿ ಪೆಟ್ ಕೇರ್ಗಂತಲೇ ಸಪ್ರೇಟ್ ಸೆಕ್ಷನ್ ಇದೆ ಆ್ಯಂಡ್ ಇದು ತುಂಬ ದೊಡ್ಡದಾಗೂ ಇದೆ. ಇಲ್ಲೆಲ್ಲ ಪೆಟ್ ಲವರ್ಸ್ ಜಾಸ್ತಿ. ಅವ್ರಿಗೆ ಬೇಕಾಗಿರೋ ಎಲ್ಲ ಪ್ರಾಡಕ್ಟ್ಸ್ನೂ ನಾವು ವಾಲ್ಮಾರ್ಟಲ್ಲಿ ತೊಗೊಬೋದು. ಟಾಯ್ಲೆಟರೀಸ್ ಎಲ್ಲ ಇಲ್ಲಿ ತುಂಬ ಜಾಸ್ತಿನೇ. ಆ್ಯಂಡ್ ಇಲ್ಲಿ ನಮ್ಮ ಕಡೆ ಸಿಗೋ ಥರ ಗಾಲ, ಮಂಕಿ 355 ಪೊರ್ಕೆ ಅವೆಲ್ಲ ಸಿಗೋಲ್ಲ. ಇಲ್ಲೆಲ್ಲ ಜಾಸ್ತಿ ಈ ಥರ ಬ್ರೂಮೇ ಸಿಗೋದು. ಇದೆಲ್ಲ 1000 ರೂಪಾಯಿ, 800 ರೂಪಾಯಿ ಆಗುತ್ತೆ. ಸೊ ಇದನ್ನ ನೋಡಿ ನಾವು ತೊಗೊಳ್ಳೋದೇ ಬೇಡ ಅನಿಸ್ಬಿಡುತ್ತೆ. ಕಮ್ಮಿದು ಅಂದರೆ ನಿಮಗೆ $2 ಅಂದರೆ 170 ರೂಪಾಯಿಗೆ ಒಂದು ಮಾಪ್ ಸಿಗುತ್ತೆ. ಬಟ್ ನಾವು ಬಂದಾಗಿಂದ ಅದು ಸ್ಟಾಕಲ್ಲೇ ಇಲ್ಲ. ಸೊ ಅದಕ್ಕಾಗಿ ನಾವು ಮಾಪೇ ತೊಗೊಂಡಿಲ್ಲ. ವಾಲ್ಮಾರ್ಟ್ ಬಂದಾಗೆಲ್ಲ ಅದಿದೆಯಾ ಅಂತ ನೋಡಿ ವಾಪಸ್ ಹೋಗ್ತಿದ್ವಿ. ಹಾಗಂತ ನಾವು ಮನೆಯೇ ಒರೆಸಿಲ್ಲ ಅಂತ ಅಂದ್ಕೊಬೇಡಿ. ನಮ್ಮ ಇಂಡಿಯನ್ ಸ್ಟೈಲಲ್ಲೇ ಹಳೆ ಬಟ್ಟೆ ತೊಗೊಂಡು ಮನೆಯನ್ನೆಲ್ಲ ನೀಟಾಗಿ ಇಟ್ಕೊಂಡಿದ್ದೀವಿ. ಆದರೆ ಈ ಸತಿ ಮನ್ಸಿಗೆ ಭಾರ ಆದ್ರೂ ದೊಡ್ಡ ಮನ್ಸು ಮಾಡಿ 500 ರೂಪಾಯಿ ಹೋದರೆ ಹೋಗಲಿ ಅಂತ 500 ರೂಪಾಯಿ ಕೊಟ್ಟು ನಾವು ಒಂದು ಮಾಪ್ ತೊಗೊಂಬಂದಿದ್ದೀವಿ. ಬೇಜಾರಾಗ್ತಿದೆ. ಇಲ್ಲೆಲ್ಲ ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ ಸೋಪ್ ಬಳಸೋಲ್ಲ. ಇಲ್ಲೆಲ್ಲ ಜಾಸ್ತಿ ಲಿಕ್ವಿಡೇ ಬಳಸೋದು. ಇನ್ನು ಬಟ್ಟೆ ಒಗೆಯೋ ಲಿಕ್ವಿಡೆಲ್ಲ ನಮಗೆ ಸೈಡ್ ಅಂಥವೆಲ್ಲ ಆದರೆ ನಮಗೆ 1200 ರೂಪಾಯಿ ಆಗುತ್ತೆ. ಬಟ್ ಬೇಸಿಕ್ ನೀವು ಈ ಥರ ಆಕ್ಸಿಕ್ಲೀನ್ ಅದೆಲ್ಲ ತೊಗೊತೀನಿ ಅಂದರೆ 800 ರೂಪಾಯಿಗೆ 4 ಲೀಟ್ರ್ ಆಗುತ್ತೆ. ಇನ್ನು ಅಮೇರಿಕಾಗೆ ಬಂದಮೇಲೆ ಒಂದು ಪಾಪ್ಯುಲರ್ ಕ್ವೆಶನ್ ಎಲ್ಲರೂ ಏನು ಕೇಳೋದು ಅಂದರೆ, ನೀವು ಪೇಪರ್ ಟವಲ್ಸ್ ಯೂಸ್ ಮಾಡ್ತೀರಾ ಅಂತ. ಇಲ್ಲಿ ಪೇಪರ್ ಟವಲ್ಸ್ ಎಲ್ಲ $5 ಸ್ಟಾರ್ಟ್ ಆಗುತ್ತೆ. ಅಂದರೆ 400 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ಒಂದೇ ಸತಿ ಜಾಸ್ತಿ ರೋಲ್ಸ್ ತೊಗೊತೀರಾ ಅಂದರೆ ಅದು ನಿಮಗೆ 2000 ರೂಪಾಯಿ, 3000 ರೂಪಾಯಿ ಆಗುತ್ತೆ. ಬಟ್ ಇದುವರೆಗೂ ನಾವು ಯಾವತ್ತೂ ಪೇಪರ್ ಟವಲ್ಸ್ ತೊಗೊಂಡಿಲ್ಲ. ಯಾಕಂದರೆ ನಾವೇ ಹೊಸ್ದಾಗಿ ಏನೋ ಇನ್ವೆನ್ಷನ್ ಮಾಡಿಲ್ಲ. ಇನ್ವೆಂಟ್ ಆಗಿರೋದೇ ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೀವಿ. ಏನು ಎತ್ತ ಅಂತ ಮುಂದೆ ತಿಳಿಸ್ತೀವಿ. ಟಿ ವಿ ಪ್ರೈಸಸ್ ಎಲ್ಲ ಇಲ್ಲಿ ತುಂಬ ಕಮ್ಮಿ. 32 ಇಂಚ್ LED ಟಿ ವಿ ನಿಮಗೆ 9,000 ರೂಪಾಯಿಗೆಲ್ಲ ಇಲ್ಲಿ ಸಿಗುತ್ತೆ. ಇನ್ನು 55 ಇಂಚ್ LED ಟಿ ವಿ ಎಲ್ಲ ನಿಮಗೆ 19,000 ರೂಪಾಯಿ ಆಗುತ್ತೆ. ಇನ್ನು 75 ಇಂಚ್ LED ಟಿ ವಿ ಅದೆಲ್ಲ ನಿಮಗೆ 60,000 ರೂಪಾಯಿಗೆಲ್ಲ ಸಿಗುತ್ತೆ. ಇಂಡಿಯಾ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಟಿ ವಿ ಪ್ರೈಸ್ ತುಂಬ ಕಮ್ಮಿ. ಇನ್ನು ಇಲ್ಲಿ ನಿಮಗೆ ಲ್ಯಾಪ್ಟಾಪ್ಸ್, ಮೊಬೈಲ್ ಫೋನ್, ವಾಚಸ್ ಎಲ್ಲನೂ ಸಿಗುತ್ತೆ. ಬಟ್ ಇಲ್ಲಿ ಆಪ್ಷನ್ಸ್ ಕಮ್ಮಿ. ನಿಮ್ಗೆ ಇನ್ನೂ ಬೇರೆ ಪ್ರಾಡಕ್ಟ್ ಸ್ಪೆಸಿಫಿಕೇಷನ್ಸ್ ಎಲ್ಲ ಬೇಕು ಅಂದರೆ ಅದೇ ಸ್ಟೋರ್ಸ್ಗೆ ಹೋಗಿ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಆಪ್ಷನ್ಸ್ ಮತ್ತು ಪ್ರೈಸಸಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ 2 LED ಬಲ್ಬ್ಗೆ 1000 ರೂಪಾಯಿ ಆಗುತ್ತೆ. ವಾಲ್ಮಾರ್ಟಲ್ಲಿ ಆಟೋಮೊಬೈಲ್ ಸೆಕ್ಷನ್ ಕೂಡ ಇದೆ. ಇಲ್ಲಿ ನಮ್ಮ ಕಾರು, ಟ್ರಕ್ಸ್ಗೆ ಏನೇನು ಪ್ರಾಡಕ್ಟ್ಸ್ ಬೇಕೋ ಅದೆಲ್ಲ ಇಲ್ಲಿ ಒಂದೇ ಕಡೆನೇ ಸಿಗುತ್ತೆ. ಇಲ್ಲಿ ಒಂದು ಮೀಡಿಯಮ್ ಸೈಜ್ ಫ್ರಿಡ್ಜ್ ನಿಮಗೆ 10,500 ರೂಪಾಯಿಗೆಲ್ಲ ಇಲ್ಲಿ ಸಿಗುತ್ತೆ. ಇನ್ನು ಓವನ್ ಎಲ್ಲ ನೀವು ತೊಗೊತೀರಾ ಅಂದರೆ ನಿಮಗೆ 4,000 ರೂಪಾಯಿಗೆಲ್ಲ ಓವನ್ ಸಿಗುತ್ತೆ. ವಾಲ್ಮಾರ್ಟಲ್ಲಿ ನಮಗೆ ಸೈಕಲ್, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್, ಜಿಮ್ ಎಕ್ವಿಪ್ಮೆಂಟ್ಸ್, ಫಿಶಿಂಗ್ಗೆ ಏನೇನು ಬೇಕೋ ಅದೆಲ್ಲನೂ ಇಲ್ಲಿ ಒಂದೇ ಕಡೆನೇ ಸಿಗುತ್ತೆ. ಇನ್ನು ಇಲ್ಲಿ ವಾಲ್ಮಾರ್ಟಲ್ಲಿ ಕಿಡ್ಸ್ಗಂತಲೇ ಸಪ್ರೇಟ್ ಸೆಕ್ಷನ್ ಇದೆ. ಅವ್ರಿಗೆ ಬೇಕಾಗಿರೋ ಟಾಯ್ಸು, ಕಾರ್ಸು, ಗೇಮ್ಸ್ ಎಕ್ವಿಪ್ಮೆಂಟ್ಸು ಅವೆಲ್ಲನೂ ಇಲ್ಲಿ ಸಿಗುತ್ತೆ. ಇನ್ನು ಸ್ಕೂಲ್ಗೆ ಬೇಕಾಗಿರೋ ಬುಕ್ಸು, ಶೂಸು, ವಾಟರ್ ಬಾಟಲ್ಸ್ ಅವೆಲ್ಲನೂ ಇಲ್ಲಿ ಸಿಗುತ್ತೆ. ಇನ್ನು ನಾವು ಕೂಡ ಬ್ಯಾಕ್ ಟು ಸ್ಕೂಲ್ ಅಂತ ಮನೇಲಿ ಯೂಸ್ ಮಾಡೋಕ್ಕೆ ಈ ವಾಟರ್ ಬಾಟಲ್ಸ್ ತೊಗೊಂಡ್ವಿ. ಇನ್ನು ನಿಮಗೂ ಇಂಥವೇನಾದರೂ ಬೇಕು ಅಂದರೆ ನಮ್ಮನ್ನೇನು ಕೇಳಬೇಡಿ, ಅಲ್ಲೇ ನೀವೇ ತೊಗೊಳ್ಳಿ. ಇಲ್ಲೆಲ್ಲ ಅಡುಗೆ ಮಾಡೋಕ್ಕೆ ಜಾಸ್ತಿ ಪ್ಯಾನ್ಸ್, ತವಾ, ಇನ್ಸ್ಟೆಂಟ್ ಪಾಟ್ಸ್ಗಳನ್ನೇ ಬಳಸ್ತಾರೆ. ಇದೆಲ್ಲ ಸಿಂಗಲ್ ಪೀಸ್ ನೀವು ತೊಗೊತೀರಾ ಅಂದರೆ ನಿಮಗೆ 800 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಫುಲ್ ಸೆಟ್ ಒಂದೇ ಸತಿ ತೊಗೊತೀರಾ ಅಂದರೆ ನಿಮಗೆ ಕಂಪ್ಲೀಟ್ ಸೆಟ್ ನಿಮಗೆ 3000 ರೂಪಾಯಿ ಆಗುತ್ತೆ. ಇನ್ನು ಜಾಸ್ತಿ ಪ್ರೈಸಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇನ್ಸ್ಟೆಂಟ್ ಪಾಟ್ ತುಂಬ ಯೂಸ್ಫುಲ್ ಅನಿಸುತ್ತೆ, ಯಾಕಂದರೆ ಇದರಲ್ಲಿ ಬೇಗ ಅಡುಗೆ ಮಾಡ್ಕೊಬೋದು ನಾವು. ಬಟ್ ಅದ್ರ ಪ್ರೈಸಸ್ 5,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ನಾವು ಇಲ್ಲಿ ಬಂದಾಗಿಂದ ಸಿಗದೇ ಇರೋ ಒಂದು ವಸ್ತು ಅಂದರೆ ಮಿಕ್ಸರ್. ಇಲ್ಲೆಲ್ಲ ಜಾಸ್ತಿ ಬ್ಲೆಂಡರ್ಸ್ ಜಾಸ್ತಿ ಬಳಸ್ತಾರೆ. ನಮ್ಮ ಕಡೆ ಸಿಗುವಂಥ ಮಿಕ್ಸರು, ಜಾರು ವಾಲ್ಮಾರ್ಟಲ್ಲಿ ಸಿಗೋಲ್ಲ. ನಮಗೆ ಮಿಕ್ಸರ್ ಸಿಕ್ಕಿದ ಮೇಲೆ ನಮ್ಮ ಭರತಣ್ಣ ಒಳ್ಳೊಳ್ಳೆ ರೆಸಿಪೀಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ರೆಸಿಪೀಸ್ನ ನಿಮಗೂ ಶೇರ್ ಮಾಡ್ತೀರಿ, ನೀವು ಟ್ರೈ ಮಾಡಿ. ಇನ್ನು ಇಲ್ಲಿ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್, ಡಿಶ್ ವಾಷರ್, ಬೆಡ್ ಫ್ರೇಮ್ಸ್ ಎಲ್ಲನೂ ಸಿಗುತ್ತೆ. ಬಟ್ ಇಲ್ಲಿ ಪ್ರೈಸಸ್ ತುಂಬ ಜಾಸ್ತಿ. ನೀವು ಫರ್ನಿಚರ್, ಕಿಚನ್ ಅಪ್ಲೈನ್ಸಸ್ ಅವೆಲ್ಲ ತೊಗೊತೀನಿ ಅಂದರೆ ನಮಗೆ ವಾಲ್ಮಾರ್ಟ್ಗಿಂತ ಐಕಿಯಾ ಬೆಸ್ಟ್ ಆಪ್ಷನ್ ಅನಿಸುತ್ತೆ. ಯಾಕಂದರೆ ಅಲ್ಲಿ ತುಂಬ ವೆರೈಟೀಸ್ ಕೂಡ ಇರುತ್ತೆ ಮತ್ತು ಪ್ರೈಸಸ್ ಇಲ್ಲಿಗಿಂತ ಕಮ್ಮಿನೇ ಆಗಿರುತ್ತೆ.
ವಾಲ್ಮಾರ್ಟಲ್ಲಿ ನಿಮಗೆ ಬಟ್ಟೆ ಶೂಸ್ ಎಲ್ಲನೂ ಸಿಗುತ್ತೆ. ಬಟ್ ಇಲ್ಲಿನ ಜಾಸ್ತಿ ಜನ ಬ್ರ್ಯಾಂಡ್ಸ್ ಪ್ರಿಫರ್ ಮಾಡೋದ್ರಿಂದ ಆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಸ್ಟೋರ್ಗೆ ಹೋಗಿ ಜಾಸ್ತಿ ಜನ ಪರ್ಚೇಸ್ ಮಾಡ್ತಾರೆ. ವಾಲ್ಮಾರ್ಟಲ್ಲಿ ಫಾರ್ಮಸಿ ಕೂಡ ಇದೆ. ಅಲ್ಲಿ ಬೇಸಿಕ್ ಮೆಡಿಸಿನ್ ಸಿಗುತ್ತೆ ಅನಿಸುತ್ತೆ. ಬಟ್ ನಾವಿನ್ನೂ ಆ ಕಡೆ ಹೋಗಿಲ್ಲ. ಆ ಕಡೆ ಹೋದಾಗ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತೀವಿ. ಶಾಪಿಂಗ್ ಎಲ್ಲ ಆದಮೇಲೆ ನಾವೇ ಸೆಲ್ಫ್ ಬಿಲ್ಲಿಂಗ್ ಕೂಡ ಮಾಡ್ಕೊಬೋದು. ಹಾಗೆ ಕೌಂಟರ್ ಕೂಡ ಇರುತ್ತೆ. ಎಲ್ಲರೂ ಜಾಸ್ತಿ ಸೆಲ್ಫ್ ಬಿಲ್ಲಿಂಗೇ ಪ್ರಿಫರ್ ಮಾಡ್ತಾರೆ ಆ್ಯಂಡ್ ಇದು ಈಸಿ ಕೂಡ ಇದೆ. ಬಾರ್ಕೋಡ್ ಇರೋ ಐಟಮ್ಸ್ನೆಲ್ಲ ಸ್ಕ್ಯಾನ್ ಮಾಡ್ತೀವಿ. ಅಕಸ್ಮಾತ್ ಯಾವುದಕ್ಕಾದ್ರೂ ಬಾರ್ಕೋಡ್ ಇಲ್ಲ ಅಂದರೆ ಅಲ್ಲಿ ಜಸ್ಟ್ ಲುಕ್ ಅಪ್ ಫಾರ್ ದಿ ಐಟಮ್ ಅಂತ ಇರುತ್ತೆ. ಅದನ್ನ ಪ್ರೆಸ್ ಮಾಡಿ ನಾವು ಯಾವ ಐಟಮ್ ತೊಗೊಂಡಿದ್ದೀರೋ ಅದನ್ನ ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಇಟ್ಟರೆ ಅದು ಎಷ್ಟು ತೂಕ ಎಷ್ಟು ರೂಪಾಯಿ ಆಯಿತು ಅಂತ ಅದೇ ಕ್ಯಾಲ್ಕುಲೇಟ್ ಮಾಡಿ ಇರುತ್ತೆ. ನಾವೇ ಬಿಲ್ ಮಾಡ್ತಾಯಿದ್ದೀರಿ ಯಾಮರ್ಸ್ಬೋದು ಅಂತೆಲ್ಲ ಅಂದ್ಕೊಂಡ್ರೆ ಇಲ್ಲಿ ಆಗಲ್ಲ. ಯಾಕಂದರೆ ಇಲ್ಲಿ ಕಂಪ್ಲೀಟಾಗಿ ನಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ನಾವು ಒಂದು ವಸ್ತು ಆ ಕಡೆ ಈ ಕಡೆ ಆದರೆ ಆ ಬಿಲ್ಲಿಂಗ್ ಸ್ಟಾಪ್ ಆಗುತ್ತೆ ಮತ್ತು ಅಲ್ಲಿನ ಸೂಪರ್ವೈಸರ್ ಬಂದುಬಿಟ್ಟು ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಎಲ್ಲ ಸ್ಕ್ಯಾನ್ ಎಲ್ಲ ಆದಮೇಲೆ ಎಲ್ಲ ಟೋಟಲ್ ಮಾಡಿ ಪೇ ಮಾಡಿ ಬ್ಯಾಗ್ ಎಲ್ಲ ತುಂಬ್ಕೊಂಬರೋದು ಅಷ್ಟೇ. ಸೊ ನಮಗೇನು ಅನಿಸ್ತು ಅಂದರೆ ವಾಲ್ಮಾರ್ಟಲ್ಲೇ ಆಲ್ಮೋಸ್ಟ್ ನಮ್ಗೆ ಬೇಕಾಗಿರೋ ಎಲ್ಲ ಐಟಮ್ಸು ಸಿಗುತ್ತೆ ಮತ್ತು ಒಳ್ಳೆ ಪ್ರೈಸಸಲ್ಲೂ ಸಿಗುತ್ತೆ. ಬೇರೆ ಶಾಪ್ ಕಂಪೇರ್ ಮಾಡಿದ್ರೆ ವಾಲ್ಮಾರ್ಟಲ್ಲಿ ನಮಗೆ ಒಳ್ಳೆ ಪ್ರೈಸಸ್ ಒಳ್ಳೆ ಕ್ವಾಲಿಟಿ ಫುಡ್ಸೇ ಸಿಗುತ್ತೆ. ಇಲ್ಲಿ ಸಿಗೋ ಐಟಮ್ಸಲ್ಲೇ ನಾವು ಆರಾಮಾಗಿ ಮ್ಯಾನೇಜ್ ಮಾಡ್ಕೊಬೋದು. ಕೆಲವೊಂದು ವಸ್ತು ಗೋಧಿ ಹಿಟ್ಟು ರವೆ ಅಂಥವೆಲ್ಲ ಬೇಕು ಅಂದರೆ ನಾವು ಅಮೆಝಾನ್ ಅಥವಾ ಇಂಡಿಯನ್ ಸ್ಟೋರ್ಗೆ ವಿಸಿಟ್ ಮಾಡಬೇಕು. ಅಲ್ಲೂ ಕೂಡ ಪ್ರೈಸಸ್ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ಮೊದಲು ಪ್ರೈಸಸ್ ಎಲ್ಲ ಜಾಸ್ತಿನೇ ಅನಿಸುತ್ತೆ. ಬಟ್ ಹೋಗ್ತಾ ಹೋಗ್ತಾ ನಾವೇ ಅಡ್ಜಸ್ಟ್ ಆಗ್ತೀವಿ. ನಮಗೆ ಎಲ್ಲಿ ತೊಗೊಬೇಕು ಏನು ತೊಗೊಬೇಕು ಎಷ್ಟು ತೊಗೊಬೇಕು ಅಂತ ನಮಗೆ ಎಲ್ಲ ಗೊತ್ತಾಗುತ್ತೆ. ಸೊ ನಾವೇ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ. ಫೈನಲಿ ನಾವು ನಮ್ಮ ವಾಲ್ಮಾರ್ಟ್ ಟೂರ್ನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಮತ್ತು ಇನ್ನೂ ಏನಾದರೂ ನೀವು ನಮಗೆ ತಿಳಿಸ್ಬೇಕು ಅಂತ ಇದ್ದರೆ ಅಥವಾ ನಮ್ಮಿಂದ ತಿಳ್ಕೊಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಅದನ್ನೆಲ್ಲ ಶೇರ್ ಮಾಡಿ. ಆ್ಯಂಡ್ ನಾವು ನಿಮ್ಮ ಬೆಂಗಳೂರು ಬಾಯ್ಸ್ ಅಟ್ USA ಸೈನಿಂಗ್ ಆಫ್. ನಮಸ್ಕಾರ.